ನಮಸ್ಕಾರ, ಶುಭೋದಯ. ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಸಾಕಷ್ಟು ದಿನಗಳಿಂದ ಹೇಳ್ತಾ ಬಂದಿದ್ದೀನಿ, ಅಕ್ಷಯ ತೃತೀಯ ಇನ್ನೇನು ಹತ್ತಿರ ಬರ್ತಾ ಇದೆ. ಸೊ ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬೇಕಾಗತ್ತೆ. ಯಾಕೆ ಅಂದರೆ ನಿಮ್ಮೆಲ್ರಿಗೂ ವಿಚಾರ ಗೊತ್ತೇ ಇದೆ, ಮನಿನ ನೀವು ಆಕರ್ಷಣೆ ಮಾಡಬೇಕು, ಮನಿನ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಅಕ್ಷಯ ತೃತೀಯದ ದಿನ ನಿಮಗೆ ವಿಶೇಷವಾಗಿರುವಂಥ ಒಂದು ಪ್ರಯೋಗವನ್ನು ಗುರುಗಳು ವಿಡಿಯೋ ಮುಖಾಂತರ ಮಾಡಿ ತೋರಿಸ್ತಾರೆ. ನೀವು ಕೂಡ ಅಕ್ಷಯ ವೃಕ್ಷವನ್ನು ಇಟ್ಕೊಂಡು ಆ ಒಂದು ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದು. ಇದೆಲ್ಲದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳನ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗಲಿ ಗುರುಗಳೇ, ಇದು ನನಗೆ ಯಾರೋ ಕೇಳಿದಂತಹ ವಿಚಾರವನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವತ್ತೂ ಈ ವಿಚಾರವನ್ನು ಕೇಳಿಲ್ಲ, ಅದನ್ನಂತೂ ಮೊದಲನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಈ ಜಾತಕದಲ್ಲಿ ಮಾಂದಿ ಮತ್ತು ಗುಳಿಕ ಅಂತ ಇರುತ್ತೆ ಅಂತ ಹೇಳಿದರೆ, ಸೊ ಆ ಸಮಸ್ಯೆಗಳು ಆಗತ್ತೆ, ಈ ಮಾಂದಿ ಮತ್ತು ಗುಳಿಕ ಇದ್ದರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಸೊ ಯಾವ ರೀತಿ ಪ್ರಾಬ್ಲಮ್ಸ್ ಕಾಣುತ್ತೆ, ಆ ಗ್ರಹಗಳು ಯಾವುದು, ಅದು ಅಷ್ಟೊಂದು ಸಮಸ್ಯೆ ಮಾಡುತ್ತಾ, ನಮ್ಮ ಜಾತಕದಲ್ಲೂ ಅದಿದೆಯಾ, ಅದು ತೊಂದರೆ ಕೊಡುತ್ತಾ ಅನ್ನೋಂಥದ್ದು ನಾವು ಹೇಗೆ ತಿಳ್ಕೊಳ್ಬಹುದು ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಬಹುದಾ ಅಂತ. ಸೊ ನೋಟ್ ಮಾಡಿಕೊಂಡು ಬಂದಿದ್ದೀನಿ, ಮಾಂದಿ ಮತ್ತು ಗುಳಿಕ ಅನ್ನುವಂಥದ್ದು. ಸೊ ಹೇಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು. ಸೊ ಇದಿದ್ದರೆ ಉಪಗ್ರಹಗಳು ಅನ್ನೋದನ್ನ ತಿಳಿಸಿದ್ದಾರೆ, ಬಟ್ ಹೇಗೆ ಪ್ರಾಬ್ಲಮ್ ಮಾಡುತ್ತೆ ಜಾತಕದಲ್ಲಿ ಅನ್ನೋಂಥದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೊದಲು ಬಹುಶಃ ಬರೆಯುವಾಗ ಜಾತಕದಲ್ಲಿ ಜಾತಕ ಬರೀತೀರಾ ಅಂತ ಕೇಳ್ತಾ ಇದ್ರು ಸಾಮಾನ್ಯವಾಗಿ. ಈಗ ಅದನ್ನು ಕೇಳೋರೇ ಇಲ್ಲ, ಕಂಪ್ಯೂಟರ್ ಸಿಸ್ಟಮ್ ಆಗಿರೋದ್ರಿಂದ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಸಿಸ್ಟಮಲ್ಲಿ ಬರ್ತಾ ಇದೆ. ಇದು ಬಹಳ ಅದ್ಭುತವಾದದ್ದು. ಇದು ಅದು ನಮ್ಮ ಕರ್ನಾಟಕದ ಸ್ವಲ್ಪ ಕಡಿಮೆ. ಇದನ್ನು ಕೇರಳ, ತಮಿಳುನಾಡು, ಆಂಧ್ರ, ಆನಂತರ ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಲ್ಪ ಕೇರಳ ಇದನ್ನು ಗಮನಿಸ್ತಾರೆ. ಈ ಗುಳಿಕ, ಮಾಂದಿ ಮತ್ತು ಕಾಲ ಅಂತಲೂ ಇದೆ. ಕಾಲ ಸೂರ್ಯನನ್ನು ಬೀಳಿಸುತ್ತೆ. ಮಾಂದಿ ಗುಳಿಕ ಹೇಗೆ ಅಂತಂದರೆ, ಬಹುಶಃ ಇನ್ನೇನಾದರೂ ಜಾತಕದಲ್ಲಿ ಅದಿತ್ತು ಅಂತಂದರೆ, ಅದನ್ನೇನಾದರೂ ನಾವು ವರ್ಣನೆ ಮಾಡ್ತೀವಿ ಅಂತಂದರೆ ಮಾತ್ರ ಎಷ್ಟು ಅಂದರೆ ಒಟ್ಟಾರೆ ಎಲ್ಲಿದ್ದರೂ ತೊಂದರೆನೇ. ಜಾತಕದಲ್ಲಿ ಯಾವ ಮನೆಯಲ್ಲಿದ್ದರೂ ತೊಂದರೆನೇ. ಒಂದಷ್ಟು ಪರ್ಸೆಂಟೇಜ್ ಈಗ ಗುರು ಜೊತೆಗಿದ್ದಾಗ ಅದು ಪರ್ಸೆಂಟೇಜ್ ಅಷ್ಟೇ, ಅದು ಒಂದಷ್ಟು ಒಳಿತನ್ನು ಮಾಡಬಹುದೇನು. ಬಿಟ್ಟರೆ ಲಗ್ನದಲ್ಲಿ ಏನಾದರೂ ಮಾಂದಿ ಇತ್ತು ಅಂತಂದರೆ ಬೇಡ. ಅವ್ರು ಹೇಗಿರ್ತಾರೆ ಅಂತಂದರೆ, ಯಾವಾಗಲೂ ಅವ್ರದ್ದೊಂದು ನೇಚರ್ ಅಗ್ರೆಸಿವ್ ನೇಚರ್, ತುಂಬ ರಫ್ ಆ್ಯಂಡ್ ಟಫ್ ಆಗಿ ಅವ್ರ ನಿಭಾಯಿಸೋದೇ ಕಷ್ಟ. ಇನ್ನು ಅಲ್ಲಿಯೇ ಏನಾದರೂ ಶನಿ ಇದ್ದುಬಿಟ್ರೆ ಇನ್ನು ಬೇಡ, ಮುಗಿತು ಕತೆ, ಪೈಶಾಚ. ಇನ್ನೇನಾದರೂ ಎರಡನೇ ಮನೆಯಲ್ಲಿ ಮಾಂದಿ ಇತ್ತು ಅಂತಂದರೆ ಇದು ತುಂಬ ಗಮನಿಸಬೇಕು. ಆಮೇಲೆ ಈ ಗ್ರಹಗಳು, ಇವು ಉಪಗ್ರಹಗಳು. ನೀವು ಒಳ್ಳೆ ಪ್ರಶ್ನೆ ತಂದಿದ್ದೀರಿ ಮಾತ್ರ. ಈ ಉಪಗ್ರಹಗಳು ಹೇಗೆ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇದ್ದಂಗೆ ಅವರಿಬ್ಬರಲ್ಲೇ ಕಚ್ಚಾಟ ಆಗ್ತಿರ್ತದೆ, ಡಾಮಿನೇಟಿಂಗ್. ಆದರೆ ಈ ಮಾಂದಿ ಅನ್ನುವಂಥದ್ದು ಎಲ್ಲಿ ಇದೆಯೋ ದಯವಿಟ್ಟು ಅದನ್ನು ಗಮನಿಸಿ. ನೀವು ಯಾರಿಗಾದ್ರೂ ನೀವು ತೋರಿಸುವಾಗ ಜಾತಕದಲ್ಲಿ ಎಷ್ಟೋ ಸಲ ಗುರುಬಲ ಬಂದಿದೆ, ಮದುವೆ ಆಗಲಿಲ್ಲ, ನಮ್ಮ ಪ್ರಯತ್ನ ಪಡ್ತಾರೆ, ಯಾವ ಕೆಲಸವೂ ಹೇಳ್ತಾ ಇದ್ದಾರೆ, ಅವರು ಹೇಳಿದ್ದೆಲ್ಲ ಮಾಡಿದ್ವಿ, ಹೋಮ ಎಲ್ಲ ಮಾಡಿದ್ವಿ, ಅದಕ್ಕೆ ಸಂಬಂಧಪಟ್ಟ ಏನಿತ್ತು ಅಷ್ಟೂ ಕ್ರಿಯೆಗಳನ್ನು ಚಾಚೂ ತಪ್ಪದೆ ಮಾಡಿದೆ, ಬರಲಿಲ್ಲ. ಬಹುಶಃ ಅವ್ರು ಏನಾದರೂ ಮಾಂದಿ ನೋಡೋದು ಅಥವಾ ಹೇಳೋದು ಮರೆತಿದ್ದರೆ ಎಚ್ಚೆತ್ಕೊಳ್ಳಿ. ನೋಡಿ, ನೀವು ಕೇಳಿದ ಮೇಲೆ ಬಹುಶಃ ನಮ್ಮ ಅಲ್ಲಿಗೆಲ್ಲ ಪೂಜೆಗೆ ಬಂದಿದ್ದರು. ಅವರು ಭಾಳ ಸೈಲೆಂಟ್ ಇರ್ತಾರೆ ಮನುಷ್ಯ, ಪಾಪ. ಅವ್ರು ತುಂಬಿದ್ದು ಕೂಡ ವಿದ್ಯಾವಂತರೆಲ್ಲ ಹಾಗೆ ಇರ್ತಾರೆ. ಆತ KS 4 ಸಲ ಏನೋ ಪ್ರಯತ್ನ ಪಟ್ಟು ಹೇಗೇಗೋ ಮಾಡಿ ಒದ್ದಾಟ ಮಾಡಿ ಆಗಲಿಲ್ಲ. ಅವರಿಗೆ ಈ ಮಾಂದಿ ಇತ್ತು. ನಾನು ತಿಳಿಸಿ ಮಾಂದಿ ಟೆಂಪಲ್ಗೆ ಹೋಗಿ ಬಂದ್ಬಿಡು ಕಣ, ಇನ್ನು ಉಳಿದಿದ್ದು ಆಮೇಲೆ ಮಾತಾಡೋಣ. ನೀನು ಮಾಂದಿ ಟೆಂಪಲ್ಗೆ ಹೋಗೋ ತನಕ ನಿನ್ನ ಅದೃಷ್ಟದ ಕೀ ಇರೋದೇ ಅಲ್ಲಿ, ಆ ಟೆಂಪಲಲ್ಲಿ. ಆತ ನಾನು ನೀನು ಗೂಗಲ್ ಮಾಡ್ಕೊಂಡು ಹೋಗು, ನಿಯರ್ ಕುಂಭಕೋಣಂ ಮಾಂದಿ ಟೆಂಪಲ್ ಅಂತ ಹಾಕೋ, ಕರೆಕ್ಟಾಗಿ ನಿನಗೆ ಸಿಗುತ್ತೆ. ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಸಿ
ಒಂದು 20 ನಿಮಿಷಗಳ ಕಾಲ ಆ ಮಾಂದೆ ದೇವಸ್ಥಾನದಲ್ಲಿ ಕುಳಿತುಕೊಂಡು ಆತ ಖುಷಿಯಾಗಿ ಬಂದ. ಅವರು ನಾರ್ತ್ ಕಡೆಯವರು, ಅವ್ರ ಹೆಸರನ್ನ ನೆನಪು ಇಲ್ಲ, ಇತ್ತೀಚೆಗೆ ಬಂದವರು ಆ ವ್ಯಕ್ತಿ. ತುಂಬ ಒಳ್ಳೆಯ ಮನುಷ್ಯ. ಈಗ ಆತನದ ಪದವಿ ಅಲಂಕರಿಸ್ತಿದ್ದಾನೆ. ಖುಷಿ ಆಗತ್ತೆ. ಈ ಥರದ್ದು ಎಲ್ಲೆಲ್ಲ ಮಾಡಿ ಪಾಪ ಆಗಲಿಲ್ಲ. ದೈವಭಕ್ತ ಕೂಡ ನೋಡಿ ಆತನ ಕೀಲಿದೆ ಅಂತಂದರೆ ಮಾಂದಿ ದೇವಸ್ಥಾನ ಮಾಂದಿನಲ್ಲಿ ಕುಳಿತಿದೆ. ಅಂದರೆ ಕೆಲಸಕ್ಕಾಗಿ ಒದ್ದಾಟ ಮಾಡ್ತಿರ್ತಾನೆ. ಯಾವುದು ಜಾತಕದಲ್ಲಿ 10ನೇ ಮನೆಯೇ ಅದು. ಅಲ್ಲಿ ಕೂತಿದ್ದಾನೆ, ಏನೇನೋ ಮಾಡಿದಾನಂತೆ ಪಾಪ. ಆದರೆ ಕೆಲವರು ಜಾತಕದಲ್ಲಿ ಕೆಲವರು ಕೊಡ್ತಾರಲ್ಲ, ಕಂಪ್ಯೂಟರ್ ಅದರಲ್ಲಿ ಇರೋದೇ ಇಲ್ಲ ಮಾಂದಿ ಅಂತೀವ ಪಾಪ, ಅವ್ರೇನು ಮಾಡ್ತಾರೆ? ಹೌದು. ಇದಕ್ಕೆ ಸ್ವಲ್ಪ ನೀವು ಆಳವಾಗಿ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದನ್ನು ಎಚ್ಚರಿಸಿ ಹೇಳುತ್ತೆ. ಇನ್ನು 2ನೇ ಮನೆಯಲ್ಲಿ ಮಾಂದಿ ಇದ್ದರೆ ಧನಸ್ಥಾನದಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತವೆ, ಏನು ಬಂದರೂ ಉಳಿಯಲ್ಲ, ಭಾರೀ ದುರಂತ. ಇನ್ನು 3ನೇ ಮನೆ ಏನದು ಅಣ್ಣ ತಮ್ಮಂದ್ರೆ ಸಂಬಂಧಪಟ್ಟದ್ದು, ಅವರಲ್ಲಂತೂ ಅಂಡರ್ಸ್ಟ್ಯಾಂಡ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಮಾಂದಿ 3ನೇ ಮನೆ ಇತ್ತು ಅಂತಂದರೆ ಶಾಶ್ವತವಾಗಿ ಅಣ್ಣ ತಮ್ಮಂದರು ದೂರ ಇರ್ತಾರೆ, ಹೇಳತೀರೋದು. ಇನ್ನು 4ನೇ ಮನೆ ಅಮ್ಮನದ್ದು, ತಾಯಿಯದ್ದು, ಕುಟುಂಬ ಸ್ಥಾನ. ಅಲ್ಲಿ ಮಾತೃನಿಂದನೆ. ಆ ಅಮ್ಮನಿಗೂ ಅವನ ಕಂಡ್ರೆ ಆಗಲ್ಲ, ಅವನಿಗೂ ಅಮ್ಮನ ಕಂಡ್ರೆ ಆಗಲ್ಲ, ಹೀಗಿರ್ತವೆ. ಇನ್ನು ಬೇಕಾದಷ್ಟಿದೆ. ಅವನಿಗೆ ಏನು ಬಂದು ಕುಟುಂಬ ಸ್ಥಾನವೂ ಕೂಡ ಅದಾಗಿರೋದ್ರಿಂದ ಬೆಳವಣಿಗೆಗಳು ಸಾಧ್ಯವೇ ಇಲ್ಲ. ಇನ್ನು 5ಮದಲ್ಲಿ ಇತ್ತು ಅಂತಂದರೆ ಮಕ್ಕಳು ಹುಟ್ಟೋದು ಕಷ್ಟ, ಹುಟ್ಟಿದ್ರು ವಿಶೇಷ ಚೇತನರು ಅಂದರೆ ಅಂಗವಿಕಲರು ಇಂಥವು ಇರ್ತವೆ, ಮೆಂಟಲಿ ಇರೋವಂಥವ್ರು, ಇವೆಲ್ಲ ಕೂಡ ಆಗಿರ್ತವೆ. ಇನ್ನು 6ಮದಲ್ಲಿ ಇದ್ದಾಗಂತೂ ಕೂಡ ಬೇಡ ಆ ರೋಗ ರುಜಿನಗಳು. ಡಾಕ್ಟ್ರು ಏನು ಹೇಳ್ತಾನಂದರೆ, ನೀವು ದೇವರ ಮೇಲೆ ಭಾರ ಹಾಕಿ ನೀವುಗಳು ನಮ್ಮ ಪ್ರಯತ್ನ ನಾವು ಪಡ್ತೀವಿ ಅಂತಾನೆ, ಆ ಮಟ್ಟಕ್ಕೆ ಹೋಗ್ತವೆ. ಅಂದರೆ ಡಾಕ್ಟ್ರು ಕೂಡ ಗೋಚರ ಆಗೋದಿಲ್ಲ, ಅಷ್ಟೊಂದು ತಲೆನೋವಾಗುತ್ತೆ. ಇನ್ನು 7ಮದಲ್ಲಿ, ಷಷ್ಠ ಆಯ್ತಲ್ಲ, ಸಪ್ತಮ, ಇನ್ನು 7ಮದಲ್ಲಿ ಏನಾದರೂ ಇತ್ತು ಅಂತಂದರೆ ಇನ್ನು ಗಂಡ ಹೆಂಡತಿ ವಾರ್, ಯಾವಾಗ ಯುದ್ಧ ನಡೆಯುತ್ತೆ ಅದಕ್ಕೆ ಕಾಯ್ತಾ ಇರ್ತವೆ, ಯುದ್ಧ ಘೋಷಣೆ ಮಾಡ್ಕೊಳ್ತಾರೆ ಒಬ್ಬರಲ್ಲೊಬ್ಬರು. ಇನ್ನು ಅದು ಕೋರ್ಟ್ ತನಕ ಹೋಗ್ತವೆ. ಅಲ್ಲೇ ಏನಾದರೂ ಪಾಪಗ್ರಹ ಅದ್ರ ಜೊತೆಗೆ ಸಿಕ್ಕಾಕೊಂಡ್ರಂತೂ, ಶನಿನೋ ಕುಜಾನೋ ಬಹುಶಃ ಈ ಮಾಂದಿ ಜೊತೆಗೆ ಸಿಕ್ಕಾಕೊಂಡ್ರೆ ಇನ್ನು ಹೇಳ್ತಿರೋದು. ಒಂದೊಂದ್ಸಲ ಅಷ್ಟೇ ಕೂಲಾಗಿರ್ತಾರೆ, ಎತ್ತರಕ್ಕೆ ಎದ್ದು ಬಿದ್ದು ಬೀಳ್ತಾರೆ, ಇವೆಲ್ಲ ನಡೀತವೆ. ಇನ್ನು 8ನೇ ಮನೆ ಆಯುಷ್ಯ ಸ್ಥಾನದಲ್ಲಿದ್ದರೆ ಅಂತೂ ಇನ್ನು ನಾನು ಈ ಆಯುಷ್ಯನ ಬಗ್ಗೆ ಹೆಚ್ಚಿಗೆ ಮಾತಾಡಲೂಬಾರ್ದು, ಹಾಗೆಲ್ಲ ನಡೆದೋಗೋ ಸಾಧ್ಯತೆ ಇರುತ್ತವೆ. ಬಹುಶಃ ಗಂಡಾಂತರಗಳು, ಅವ್ರಿಗೆ ಆಯಸ್ಸನ್ನು ಕಡಿಮೆ ಮಾಡೋಂಥ ಗಂಡಾಂತರ ಅದಾಗಿರುತ್ತೆ. ಇನ್ನು 9ನೇ ಭಾಗ್ಯದಲ್ಲಿ ಒಂದಷ್ಟು ಫಲ ಕೊಟ್ಟರೆ ಕೊಡಬಹುದು, ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ, ಕೊಡಬಹುದು. 9ನೇ ಮನೆಯಲ್ಲಿ ಅದೇನಾದರೂ ಶುಭಗ್ರಹದ ದೃಷ್ಟಿ ಇತ್ತು ಅಂತಂದರೆ ಮಾತ್ರ. ಇನ್ನು 10ನೇ ಮನೆ ಇದ್ದಾಗ ಒದ್ದಾಟ ಮಾಡ್ತಿರುತ್ತೆ. ಈಗ ನಾನು ಹೇಳಿದ್ನಲ್ಲ, ಅವ್ರದ್ದು ಅಲ್ಲಿಗೆ ಹೋಗಿ ಬಂದಮೇಲೆ ಅಲ್ಲಿಂದನೇ ಅವ್ರಿಗೆ ಪಾಪ ಖುಷಿ, ಮತ್ತೆ ಭೇಟಿ ಆದರು, ಆ ಖುಷಿಯಿಂದ ವ್ಯಕ್ತಪಡಿಸೋದನ್ನು ಅಷ್ಟೇ. ಮಾಂದಿ ಮಾಡೋ ಕೆಲಸ ಏನಂದರೆ ಅದ್ಭುತವಾಗಿ ಮಾಡ್ತಾನೆ, ಅದಕ್ಕೆ ಸಂಬಂಧಪಟ್ಟ ಪರಿಹಾರಗಳು ಅದೇ ಅವ್ರ ಟೈಮು ಚೆನ್ನಾಗಿರಬೇಕು. ಅವ್ರಿಗೆ ಅಂಥವ್ರು ಸಿಕ್ಕಿ ಹೇಳಿ ಮಾಡಿದಾಗ ಆಗ್ತವೆ ಅನ್ನೋದು ಕೂಡ ಸತ್ಯ. ಅದು ಇನ್ನು 10ನೇ ಮನೆ ಈಗ ನೀವು ಮಾತಾಡೋದು. ಇನ್ನು 11ನೇದು ಒಂದಷ್ಟು ಫಲಗಳು ಕಾಣಿಸ್ಕೊಂಡ್ರೂ ಕೂಡ ಶುಭ ಇರಬಹುದು. ಪೂರ್ಣ ಹೇಳೋಕ್ಕಾಗಲ್ಲ, ಮೊದಲೇ ಎಲ್ಲಿದ್ದರೂ ಅದು ಸಾಧ್ಯ ಇಲ್ಲ. ಒಂದಷ್ಟು ಬಹುಶಃ ಇವ್ರದ್ದು ಪಾಪ ಏನಾದರೂ ಪೂರ್ವಾಚತೆ ಕಳೀತಿತ್ತು ಅಂತಂದರೆ ಒಂದಷ್ಟು ಕೊಡ್ತಾನೆ. ಒಂದು 100 ಗ್ರಾಮ್, ಕೆ ಜಿ ಲೆಕ್ಕ ಇಲ್ಲ. ಇನ್ನು 12 ಹೇಳೋದೇ ಬೇಡ. ಟೋಟಲ್ ವ್ಯಯ ಪೂರ್ಣವಾಗಿ ಬಹಳ ಇರ್ತವೆ. ಅದಕ್ಕಾಗಿ ಈ ಗುಳಿಕ ಆಗಿರಬಹುದು, ಕಾಲ ಆಗಿರಬಹುದು, ಈ ಮಾಂದಿ ಆಗಿರಬಹುದು ಇದ್ದಾಗ ಅದಕ್ಕೆ 100ಕ್ಕೆ 100 ಶಾಂತಿ ಮಾಡಿಕೊಳ್ಳತಕ್ಕಂಥ ವಿಧಾನಗಳಿದ್ದಾವೆ. ಈ ನಾವು ಗಂಧದ ಅಭಿಷೇಕ, ವಿಭೂತಿ ಅಭಿಷೇಕ, ಕುಂಕುಮದ ಅಭಿಷೇಕ, ಅರಿಶಿಣದ ಅಭಿಷೇಕ, ಪುಷ್ಪಗಳ ಅಭಿಷೇಕ, ಬಂಗಾರದ ಅಭಿಷೇಕ, ರಜತ ಅಭಿಷೇಕ, ಇವೆಲ್ಲ ಮಾಡೋದಿದ್ದಾವೆ. ಒಂದು ಶಿವಲಿಂಗ ಇಟ್ಕೊಂಡು ಈ ನಾನು ಹೇಳಿರ್ತೀನಲ್ಲ ಆರ್ದ್ರ ನಕ್ಷತ್ರ ಅಂತಹ ಅದನ್ನೆಲ್ಲ ಮಾಡಿದ್ರೆ ಕಳಂಕವನ್ನು ಒತ್ಕೊಳ್ಬೇಕಾಗಿರ್ತಕ್ಕಂಥವ ಕಳಂಕವನ್ನು ಒತ್ಕೊಳ್ಳುವಂಥ ದಿನಗಳಿರ್ತವೆ. ಕಳಂಕ ರಹಿತನಾಗುತ್ತಾನವ. ಕಳಂಕ ಸಹಿತನಾಗುವ ದಿನಗಳಿದ್ದರೂ ಕೂಡ ಕಳಂಕ ರಹಿತವಾಗಿ ಮಾರ್ಪಡಿಸ್ತೀವಿ. ಇದು ನಂಬಿಕೆಯಿಂದ ಅಚಲವಾದ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು. ಏನೋ ತೋರಿಸ್ಕೊಳ್ಳೋಕ್ಕೋ ಅಥವಾ ಬೇರೆ ಎಲ್ರಿಗೂ ಕರೆದು ಮಾಡೋಕ್ಕೋ ಇದು ಬರಲ್ಲ. ಆ್ಯಕ್ಚುಲಿ ನಿನ್ನ ಕುಟುಂಬದ ಸದಸ್ಯರೊಂದಿಗೆ ಖುಷಿಯಾಗಿ ಸಂತೋಷವಾಗಿ ನಾನು ಇಂತಹದ್ದನ್ನು ಮಾಡಬೇಕು ಅಂತಿದ್ದೆ, ನನ್ನ ಏಳುಗೆಗೆ ಇದು ಬಿಟ್ಟುಕೊಡ್ತಾ ಇಲ್ಲ, ಅದಕ್ಕಾಗಿಯೇ ಇದನ್ನು ಮಾಡಿ ರಿಮೂವ್ ಮಾಡ್ಕೊಳ್ತಾ ಇದ್ದೇನೆ ನನ್ನ ಖುಷಿಯಿಂದ. ನೀವು ಅದನ್ನು ರುದ್ರ ನಮಕ ಚಮಕಾದಿಯೊಂದಿಗೆ ವಿಶೇಷವಾಗಿ ಪಾಂಡಿತ್ಯವನ್ನು ಇರ್ತಕ್ಕಂಥವನ್ನ ಕರೆದು ಮನೆಯಲ್ಲಿ ಮಾಡೋದು.
ಒಂದಾದರೆ, ಎರಡನೆಯದು ನೀವು ನೇರವಾಗಿ ಗೂಗಲ್ ಮಾಡಿಕೊಂಡು ನೀವು ಹೋಗಲೇಬೇಕಾಗಿರ್ತಕ್ಕಂಥ ದೇವಸ್ಥಾನ ಅಂತಂದರೆ ಕುಂಭಕೋಣಂ ಪಕ್ಕದಲ್ಲಿರ್ತಕ್ಕಂತಹದ್ದು. ಕುಂಭಕೋಣಮಿಂದ ಒಂದು 20-25-30 ಕಿಲೋಮೀಟರ್ ಒಳಗೆ ಬರುತ್ತೆ ಮಾಂದ್ಯ ದೇವಾಲಯ ಅಂತ. ದಯವಿಟ್ಟು ಹೋಗಿ ಬನ್ನಿ. ಇವೆಲ್ಲ ನಾನು ಹೇಳಿದ್ದು ಯಾರ್ಯಾರು ತೊಂದರೆ ಇದೆಯೋ ಅಲ್ಲಿಂದ ಆಚೆ ಬರ್ತೀರಿ, ಖುಷಿಯಾಗಿರ್ತೀರಿ, ಆನಂದವಾಗಿರ್ತೀರಿ. ನಿಮಗೆ ಏನು ಅಂತಂದರೆ ಬರ್ತಾ ಒಂದು ಸಿಹಿ ಸುದ್ದಿಗಳನ್ನ ಎಷ್ಟೋ ಜನ ಕೇಳ್ತಾರೆ. ಮಾಂದ್ಯ ಅಂದರೆ ಅದು, ಮಾಂದ್ಯ ಅಂದ್ರೇ ಸಿಹಿ ಸುದ್ದಿಯೇ ನೀವು ಕೇಳ್ತೀರಿ. ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಜಾತಕದ ಪರಿಹಾರ ಆದಾಗ ಮಾಂದ್ಯ ಅಂದ್ರೇ ಪೈನ್ ಇಲ್ಲಿ, ಮಾಂದ್ಯ ಅಂದ್ರೇ ಇನ್ನು ಇಲ್ಲ ನಮಗೆ ಅಂದರೆ ಅದಕ್ಕೆ ಪರಿಹಾರಗಳು ಇಲ್ಲ ಅಂತ ಸುಮ್ಮನೆ ಆಗ್ಬಿಡ್ತೀವಿ ನಾವು. ಹೌದು, ಬೇರೆ ಏನೋ ಅದು ಇದು ಮಾಡ್ಕೊಂಡು. ಮಾಂದ್ಯ ಕ್ಷೇತ್ರ ಇದೆ, ಅಲ್ಲಿಗೆ ಹೋಗಿ ಬನ್ನಿ. ಇನ್ನು ಭಗವಂತ ಹಿಟ್ಟಾಗೆ ಒಂದು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಪೂಜೆಯನ್ನು ಮಾಡಿಸೋದು. ಪೂಜೆ ಆದಮೇಲೆ ನೀವು ಒಂದು 10 ನಿಮಿಷಗಳ ಕಾಲ ಕುಳಿತುಕೊಂಡು ಈ ಎಕ್ಸಾಮ್ ಹಾಲಲ್ಲಿ ನೀವು ಕುಳಿತುಕೊಂಡು ಏನು ಮಾಡ್ತೀರಿ ಹೇಳಿ? ಪ್ರಶ್ನೆ ಪತ್ರಿಕೆ ಜೊತೆಗೆ ಯುದ್ಧ ಮಾಡ್ತೀರಲ್ವೋ? ಹಾಗೆ ನಿಮ್ಮ ಒಂದು ಕನಸುಗಳೇನಿದ್ದಾವೆ ಒಂದು 10 ನಿಮಿಷ ತಿಳ್ಕೊಳ್ಳಿ. ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೇನೆ, ಅವೆಲ್ಲವೂ ಕೂಡ ನನಗೆ ಚೆನ್ನಾಗಿ ಆಗಬೇಕು ಅಂಥೇಳಿ ಮಾಂದ್ಯ ಒಪ್ಪಿಸ್ಬಿಟ್ಟು ಬನ್ನಿ. ಒಂದು ಕ್ಷಣ, ಒಂದು ಸ್ಪಾರ್ಕ್ ಅಂದರೆ ನಿಮ್ಮ ಮೇಲೆ ಭಾವನ ಇದು ದೃಷ್ಟಿ ಬಿದ್ದರೆ ಸಾಕು, ಎಲ್ಲವೂ ಕೂಡ ಕ್ಲಿಯರ್ ಆಗ್ತಕ್ಕಂತಹದ್ದೇ ಇರ್ತವೆ. ಖುಷಿಯಾಗಿ ಆನಂದದ ಜೀವನಕ್ಕಾಗಿ ಈ ಮಾಂದ್ಯ ದೋಷವನ್ನು ನಿವಾರಣೆ ಮಾಡ್ಕೊಳ್ತಿರ್ತಾವೆ. ಖಂಡಿತ ಗುರುಗಳೇ, ಎಷ್ಟೊಂದು ಜನಕ್ಕೆ ನೀವು ಹೇಳ್ದಂಗೆ ಜಾತಕದಲ್ಲಿ ಮಾಂದ್ಯ ಅನ್ನೋದು ಎಲ್ಲಿರುತ್ತೆ ಅನ್ನೋದೇ ಗೊತ್ತಿಲ್ಲ. ಈಗ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ, ಬಹುಶಃ ಇದು ಎಲ್ಲಿದೆ ನನಗೆ, ಮೊದಲನೇ ಮನೇಲಿದೆಯಾ, 2ರಲ್ಲಿದೆಯಾ, 3ರಲ್ಲಿದೆಯಾ ಅಂತ. ಎಲ್ಲಿದ್ರೂ ಚಿಂತೆ ಮಾಡೋದು ಬೇಡ. ಕುಂಭಕೋಣಂನಲ್ಲಿರುವಂಥ ಮಾಂದ್ಯ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ ಅಂತ ತಿಳಿಸ್ಕೊಟ್ರಿ. 2 ರೀತಿಯಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನೀವು ಕೂಡ ಈಗ ಎಲ್ಲರೂ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿರ್ತೀರ. ಮಾಂದಿ ಗ್ರಹ ನಿಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿದೆ ಅಂತ. ಎಲ್ಲಿದ್ರೂ ನೀವು ಚಿಂತೆ ಮಾಡಬೇಡಿ, ಆತಂಕಕ್ಕೆ ಒಳಗಾಗಬೇಡಿ. 2 ರೀತಿಯಾಗಿರುವಂಥ ರೆಮಿಡೀಸ್ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಕುಂಭಕೋಣಂಗೆ ನೀವು ನೇರವಾಗಿ ಭೇಟಿ ನೀಡೋದ್ರಿಂದ ಮಾಂದಿ ದೋಷ ಇತ್ತು ಅಂತಂದರೆ ಅದರಿಂದ ನೀವು ಶೀಘ್ರವಾಗಿ ನಿಮಗೆ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.